ಸರ್ಕಾರಕ್ಕೆ ದ್ವೇಷ ಭಾಷಣ ಕಾಯ್ದೆಯನ್ನು ಜಾರಿಗೆ ತರಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಕಾಯ್ದೆಯನ್ನು ಜಾರಿಗೆ ತರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದ್ವೇಷ ಭಾಷಣದ ಮುಖಾಂತರ ಜನಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಒಂದು ಕರಾಳ ಇತಿಹಾಸಕ್ಕೆ ನಾಂದಿಯನ್ನ ಆಡಿದೆ. ಭಾರತೀಯ ಜನತಾ ಪಕ್ಷದ ಪ್ರತಿಪಕ್ಷದ ಎಲ್ಲರ ವಿರೋಧಕ್ಕೂ ಮಣಿದೆ. ಸದನದಲ್ಲಿ ಗದ್ದಲ ಉಂಟಾದಂಥ ಸಮಯದಲ್ಲಿ ಕೆಳಮನೆಯಲ್ಲಿ ಆ ಬಿಲ್ಲನ್ನ ಏಕಾಏಕಿಯಾಗಿ ಆ ಸ್ಪೀಕರ್ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಏನು ಅದನ್ನ ಒಪ್ಪಿಗೆ ಪಡ್ಕೊಂಡು ಮೇಲ್ಮನೆಗೆ ತಂದಿದ್ದಾರೆ. ಮೇಲ್ಮನೆಯಲ್ಲಿ ನಾವೆಲ್ಲ ಪ್ರಬಲವಾಗಿ ಕಾಯ್ದೆಯನ್ನು ವಿರೋಧಿಸಿದ್ದೇವೆ. ಅದೀಗಾಗಲೇ ಆ ಕಾಯ್ದೆ ಹೇಟ್ ಬಿಲ್ ಅಂತಾನೆ ಪಾಪ್ಯುಲರ್ ಆಗಿದೆ. ಅದು ಹೇಟ್ ಸ್ಪೀಚ್ ಬಿಲ್. ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಆಗಿಲ್ಲ. ಹೇಟ್ ಬಿಲ್ ಅಂದ್ರೆ ದ್ವೇಷ ಭಾಷಣ ಕಾಯ್ದೆ ಆಗಿಲ್ಲ, ಅದು ದ್ವೇಷ ಸಾಧನೆ ಮಾಡೋದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಬಿಲ್ ಅಂತ. ಇದರ ಸಾರಾಂಶ ಇಷ್ಟೇ: ಭಾರತೀಯ ಜನತಾ ಪಕ್ಷದ ಸರ್ಕಾರ ಯಾರು ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾರೆ, ಯಾರು ಅವರ ಅನ್ಯಾಯಗಳ ವಿರುದ್ಧ ಟೀಕೆ ಮಾಡ್ತಾರೆ, ಅದನ್ನ ದ್ವೇಷ ಭಾಷಣ ಅಂತ ಪರಿಗಣಿಸಿ ವಿರೋಧ ಪಕ್ಷಗಳ ಮತ್ತೆ ಜನಸಾಮಾನ್ಯರ ವಾಕ್ ಸ್ವಾತಂತ್ರ್ಯವನ್ನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ 19 ಪರಿಚ್ಛೇದ 1, 2ರಲ್ಲಿ ನಮಗೆ ಭಾರತೀಯರಿಗೆ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನ ಕೊಟ್ಟಿದ್ದಾರೆ. ಯಾರ ಬಗ್ಗೆ ಬೇಕಾದರೂ ಕೂಡ ಒಂದು ಸಕಾರಾತ್ಮಕವಾದ ಟೀಕೆಗಳನ್ನ ಮಾಡಬಹುದು. ಅದಕ್ಕೆ ಒಂದು ಕಡಿವಾಣ ಹಾಕುವಂತ ಅಥವಾ ಸಂಪೂರ್ಣವಾಗಿ ಅದನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಕಡುಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಆಡಳಿತ ಪಕ್ಷವಾಗಿ ಈಗಾಗಲೇ ಶ್ರೀಮತಿ ನಮ್ಮ ಕೇಂದ್ರ ಸಚಿವರಾದಂಥ ಸೋಮಣ್ಣವರ ಆದಿಯಾಗಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿ ಅವರ ಆದಿಯಾಗಿ ಪ್ರತಿಯೊಬ್ಬರು ಕೂಡ ರಾಜ್ಯ ಸರ್ಕಾರ ಈ ಬಿಲ್ಲನ್ನ ವಿರೋಧ ಮಾಡಿದ್ದಾರೆ. ಕಾರಣ ಇಷ್ಟೇ. ನಿಮಗೆ ಒಂದು ವಿವರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು, ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು, ಇವುಗಳಲ್ಲಿ ಯಾರು ಬೇಕಾದರೂ ನಮಗೆ ತೋಚಿದ್ದನ್ನ ಅನಿಸಿದ್ದನ್ನ ಸರ್ಕಾರ ಮಾಡೋ ತಪ್ಪುಗಳನ್ನ ನಾವು ಖಂಡಿಸುವಂತ ಅವಕಾಶ ಇತ್ತು. ಆದರೆ ಈ ಹೇಟ್ ಸ್ಪೀಚ್ ಬಿಲ್ ಅಲಿಯಾಸ್ ಹೇಟ್ ಬಿಲ್ ಅಂತ ಏನು ತಂದಿದ್ದಾರೆ, ದ್ವೇಷ ಬಿಲ್ ಅಂತ ಏನು ತಂದಿದ್ದಾರೆ, ಇದು ಸಮಾಜದಲ್ಲಿ ಒಡಕನ್ನ ಉಂಟು ಮಾಡೋದಕ್ಕೆ ಈಗಾಗಲೇ ನಾವು ನೋಡಿದ್ದೇವೆ. ಹಲವಾರು ಗಲಭೆಗಳ ಸಂದರ್ಭದಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತಗೊಂಡು ತಮಗೆ ಯಾವ ಕೋಮ್ನವ್ರು ಬೇಕೋ, ಯಾವ ಜನಾಂಗದವರು ಸಪೋರ್ಟ್ ಮಾಡಬೇಕೋ ಅವರನ್ನು ಮಾತ್ರ ಓಲೈಸುವಂತ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಏನಿದೆ ರಾಜ್ಯದಲ್ಲಿ, ಅದು ಇನ್ನೂ ಜಾಸ್ತಿ ಆಗುತ್ತೆ. ನಾವ್ಯಾರು ಭಯ ಬಿಡಂಗಿಲ್ಲ, ಯಾರ ಬಗ್ಗೆ ಮಾತಾಡಂಗಿಲ್ಲ. ಇಲ್ಲಿ ಸ್ಥಳೀಯ ಶಾಸಕರು ಸರಿ ಇಲ್ಲ ಅಂತೇಳಿ ಅವರ ಕೆಲಸಗಳನ್ನ ವಿರೋಧಿಸಂಗಿಲ್ಲ. ಒಂದ್ ವೇಳೆ ವಿರೋಧ ಮಾಡಿದ್ರೆ ಅದಕ್ಕೆ ದ್ವೇಷ ಭಾಷಣ ಅನ್ನೋ ಒಂದು ಬಣ್ಣವನ್ನ ಕಟ್ಟಿ ನಮ್ಮನ್ನ ಒಳಗಾಕುವಂಥದ್ದು. ಅದು ಆರ್ಡಿನರಿ ಪನಿಷ್ಮೆಂಟ್ ಅಲ್ಲ. 50,000, 1 ಲಕ್ಷ, 2 ಲಕ್ಷ ರೂಪಾಯಿ ದಂಡ, ಅದ್ರ ಜೊತೆಗೆ 7 ವರ್ಷಗಳವರೆಗೆ ಜೈಲು ಶಿಕ್ಷೆ. ಇಂಥ ಒಂದು ಕರಾಳ ಶಾಸನವನ್ನ, ಪ್ರಜಾಪ್ರಭುತ್ವ ವಿರೋಧಿ ಶಾಸನವನ್ನ ಈ ರಾಜ್ಯ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದೆ. ಯಾವುದೇ ಕಾರಣಕ್ಕೂ ನಾವು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ, ಅವರ ಈ ಬಿಲ್ಲನ್ನ ತಾವು ಒಪ್ಪಿಗೆ ಕೊಡಬಾರ್ದು ಅಂತೇಳಿ. ಅದರ ಜೊತೆಗೆ ನಾವು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ನಮ್ಗೆ ಆದೇಶ ಮಾಡಿದೆ. ಅದರ ಪ್ರಕಾರ ಈ ಬಿಲ್ಲನ್ನ ನಾವು ಸಂಪೂರ್ಣವಾಗಿ ವಿರೋಧಿಸ್ತೇವೆ, ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಈ ಬಿಲ್ ಜಾರಿಗೆ ಬರಬಾರ್ದು. ನಾಳೆ ದಿವಸ ಯೋಚನೆ ಮಾಡಿ,
ನಾವೊಬ್ಬ ರಾಜಕಾರಣಿಗಳಾಗಿ, ಪ್ರಜಾಪ್ರತಿನಿಧಿಗಳಾಗಿ, ಪ್ರಜೆಗಳ ಪರವಾಗಿ ಸರ್ಕಾರ ಅಥವಾ ಆಡಳಿತ ಮಾಡುವಂತ ಕೆಲಸ ಕಾಣಿಸಂಗಿಲ್ಲ. ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನೀವು ಶಾಶ್ವತ ಅಲ್ಲ. ಈಗಾಗಲೇ ನಿಮ್ಮ ಕುರ್ಚಿ ಅಲುಗಾಡ್ತಾ ಇದೆ. ಕೇವಲ ಇನ್ನು 1 ವರ್ಷ 6 ತಿಂಗಳು 2 ವರ್ಷ ನಿಮ್ಮ ಅಧಿಕಾರ. ಆದ್ರೆ ಅವ್ರ ಉದ್ದೇಶ ಏನಿದೆ ಅಂದ್ರೆ, ಆ ಇರುವಂತ 1-2 ವರ್ಷದ ಅವಧಿನಲ್ಲಿ ಈ ಬಿಲ್ಲನ್ನ ಜಾರಿಗೆ ತಂದು ವಿರೋಧ ಪಕ್ಷಗಳ ಧ್ವನಿಯನ್ನ ಸಂಪೂರ್ಣವಾಗಿ ಅಡಗಿಸ್ಬೇಕು, ಯಾರು ಮಾತಾಡಬಾರ್ದು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಈ ಬಿಲ್ಲನ್ನ ಏನ್ ತರೋದಕ್ಕೆ ಹೊರಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಇದನ್ನ ಪ್ರಬಲವಾಗಿ ಖಂಡಿಸುತ್ತೆ. ಮಧುಗಿರಿ ಜಿಲ್ಲಾ ಮಂಡಲದ ವತಿಯಿಂದ ನಾವು ಇದನ್ನ ಪ್ರಬಲವಾಗಿ ಖಂಡಿಸ್ತೇವೆ. ಸರ್ಕಾರ ತನ್ನ ಮೊಂಡುತನವನ್ನೇನಾದ್ರೂ ಮುಂದುವರಿಸಿದ್ದೇ ಆದ್ರೆ ಈ ಹೋರಾಟ ಬಹಳ ದೊಡ್ಡದಾಗುತ್ತೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿ ಇವರ ಒಂದು ದುಷ್ಕೃತ್ಯವನ್ನ ಖಂಡಿಸಬೇಕಾಗತ್ತೆ. ಇದರ ಜೊತೆಗೆ ಏನು ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನ ಏರಿದ್ರು, ತಮಗೆ ಸೋಲುಂಟಾದಾಗ ಅವ್ರು ಯಾವ ರೀತಿ ತುರ್ತು ಪರಿಸ್ಥಿತಿ ಹೇಳಿದ್ರು, ಇದು ಹಿಂಭಾಗಲಿಂದ ತುರ್ತು ಪರಿಸ್ಥಿತಿ ಏರಿದಂಗೆ ಮಾಧ್ಯಮದವ್ರು ನೀವು ಕೂಡ ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ. ಇದು ನಿಮಗೂ ಕೂಡ ಕರಾಳ ಶಾಸನ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಜನ ಚರ್ಚೆ ಮಾಡೋಂಗಿಲ್ಲ, ಅಭಿಪ್ರಾಯಗಳನ್ನು ಹೇಳೋಂಗಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೆ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ಬರುತ್ತೆ. ಇವತ್ತೇನು ಟೀಕೆಗಳು ಮಾಡ್ತೀವಿ ನಡೆಯುತ್ತೆ, ಅದಕ್ಕೆಲ್ಲ ನಿರ್ಬಂಧ ಆಗುತ್ತೆ. ಹಾಗಾಗಿ ಇದೊಂದು ಕರಾಳ ಶಾಸನ ಅಂತ ಹೇಳ್ಬಿಟ್ಟು ನಾವು ಸರ್ಕಾರದ ಈ ನಡೆಯನ್ನ ಬಹಳ ಸ್ಪಷ್ಟವಾಗಿ ಖಂಡಿತವಾಗಿ ವಿರೋಧಿಸ್ತೇವೆ. ಸರ್ಕಾರ ಯಾವುದೇ ಕಾರಣಕ್ಕೂ ಈ ಬಿಲ್ಲನ್ನು ಜಾರಿಗೆ ತರಬಾರ್ದು. ರಾಜ್ಯಪಾಲರಿಗೂ ಮನವಿ ಕೊಡ್ತೇವೆ, ಅವರು ಇದಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಈ ಮುಖಾಂತರ ನಮ್ಮ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಈ ದಿವಸ ಶಿರಾ ತಹಶೀಲ್ದಾರ್ ಕಚೇರಿಗೆ ಬಂದು ನಾವು ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ಮೊನ್ನೆ ಏನು ಕಾಂಗ್ರೆಸ್ ಸರ್ಕಾರ ಬೆಳಗಾವಿ ವಿಧಾನಸಭೆಯಲ್ಲಿ ಒಂದು ದ್ವೇಷದ ಒಂದು ರಾಜಕಾರಣವನ್ನು ಬರೆದಿದೆ. ಈ ದ್ವೇಷದ ರಾಜಕಾರಣದಲ್ಲಿ ಒಂದು ದ್ವೇಷ ಭಾಷಣದ ವಿರುದ್ಧ ಒಂದು 20 ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸಿದೆ. ಇದು ಸಂವಿಧಾನದ ವಿರೋಧಿಯಾಗಿರ್ತಿದೆ. ಈ ಕಾಯ್ದೆ ಏನಿದೆ ಸಂವಿಧಾನ ವಿರೋಧಿಯಾಗಿದೆ ಮತ್ತು ವ್ಯಕ್ತಿಗಳ ಮೇಲೆ ಒಂದು ದ್ವೇಷವನ್ನು ಸೀರಿಸ್ಕೊಳ್ಳೋದು. ಯಾಕಂದ್ರೆ ಇವತ್ತು ಸರ್ಕಾರ ಏನು ನಮ್ಮ ರಾಜ್ಯ ಸರ್ಕಾರ ಇದೆ, ಆ ಪೊಲೀಸರ ಮುಖಾಂತರ ಯಾರ್ಯಾರು ನಮ್ಮ ವಿರುದ್ಧ ನಡ್ಕೊಂತ ಇದ್ರೆ, ಯಾರ್ಯಾರು ನಮ್ಮ ಪಕ್ಷದ ವಿರುದ್ಧ ಮತ್ತು ನಮ್ಮ ವಿರುದ್ಧ ಯಾರ್ಯಾರು ಕಾರ್ಯಕರ್ತಗಳು BJP JDS ಅವರು ಕೆಲಸ ಮಾಡಿದ್ರೆ, ಒಂದು ಈ ಕಾಯ್ದೆ ಮುಖಾಂತರ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ಈ ಕಾಯ್ದೆಯನ್ನು ಮಂಡಿಸಕ್ ಹೊರಟಿದೆ. ಯಾಕಂದ್ರೆ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದನ್ನ ವಿರೋಧ ಮಾಡ್ಕೊಂಡ್ ಬಂದಿದೆ. ಇದು ಯಾವುದೇ ಕಾರಣಕ್ಕೆ ಕಾಯ್ದೆಯನ್ನ ರಾಜ್ಯಪಾಲರು ಅಂಗೀಕಾರ ಕೊಡಬಾರ್ದು ಅಂತೇಳಿ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕ ಒಂದು ಮನವಿಯನ್ನು ಸಹ ಸಲ್ಲಿಸಿದೆ. ಅದಕ್ಕೆ ನಾವು ಈ ಪೊಲೀಸರ ಒಂದು ಉಪಯೋಗದಿಂದ ಅವರನ್ನ ಬಳಸ್ಕೊಂಡು ಏನು ಯಾರ್ಯಾರು ರಾಜಕೀಯವಾಗಿ ಮುಂದೆ ಬರ್ತಾರೋ ಅವ್ರನ್ನೆಲ್ಲ ಈ ಕಾಯ್ದೆ ಮುಖಾಂತರ ಸೇಡನ್ನು ತೀರಿಸ್ಕೊಳ್ಳಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಈ ಮಸೂದೆಯನ್ನು ಕೂಡಲೇ ಕೈ ಬಿಡ್ಬೇಕಂತ ಹೇಳಿ ಈ ಪ್ರತಿಭಟನೆ ಮುಖಾಂತರ ನಾವು ಆಗ್ರಹ ಮಾಡ್ತಾ ಇದೀವಿ. ಮುಂದೆ ಇಂಥದ ಏನಾದ್ರೂ ಈ ಮಸೂದೆ ಮಂಡನೆ ಆದ್ರೆ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಇನ್ನು ಮುಂದೆ ಹೆಚ್ಚಿನ ಜನ ಸೇರಿಸಿ ಈ ಬೀದಿಗಳ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಪ್ರತಿಭಟನೆ ನಾವು ಆಗ್ರಹ ಮಾಡ್ತಾ ಇದೀವಿ. ಜಿನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.